ಕ್ವಿಜ್ ಮಂಕ್ಸ್ಗೆ ಸ್ವಾಗತ. ಪ್ರಾಚೀನ ಈಜಿಪ್ಟ್ನ ಸಾಹಸ ಮಮ್ಮಿಗಳು, ಫೇರೋಗಳು ಮತ್ತು ಪಿರಮಿಡ್ಗಳು ಮೇಲೆ 52 ಪ್ರಶ್ನೆ. ನಮ್ಮನ್ನು ಬೆಂಬಲಿಸಿ, ಲೈಕ್ ಮತ್ತು ಸಬ್ಸ್ಕ್ರೈಬ್. ಪ್ರಾಚೀನ ಈಜಿಪ್ಟ್ನ ಆಡಳಿತಗಾರ ಯಾರು? ಒಬ್ಬ ರಾಷ್ಟ್ರಪತಿ, ಒಬ್ಬ ನೈಟ್ ಅಥವಾ ಒಬ್ಬ ಫೇರೋ? ಒಬ್ಬ ಫೇರೋ ಗುರಿ ಮುಟ್ಟಿದೆ. ಯಾವ ಪ್ರಾಣಿಯನ್ನು ವಿಶೇಷ ಪವಿತ್ರ ಸಾಕು ಪ್ರಾಣಿ ಎಂದು ಪರಿಗಣಿಸಲಾಗಿತ್ತು? ನಾಯಿ, ಕುದುರೆ ಅಥವಾ ಬೆಕ್ಕು? ಇದು ಬೆಕ್ಕು. ಒಂದು ಮಮ್ಮಿಗೆ 2 ತೋಳಿನ ಸುತ್ತುಗಳು ಮತ್ತು 2 ಕಾಲಿನ ಸುತ್ತುಗಳು ಇವೆ. ಒಟ್ಟು ಎಷ್ಟು ಸುತ್ತುಗಳು? 3, 5 ಅಥವಾ 4? 4 ಅಷ್ಟೇ. ಈಜಿಪ್ಟಿಯನ್ನರು ಯಾವ ವಿಶೇಷ ಚಿತ್ರಲಿಪಿಯನ್ನು ಬಳಸುತ್ತಿದ್ದರು? ಹೈರೋಗ್ಲಿಫ್ಸ್, ಎಮೋಜಿಗಳು ಅಥವಾ ವರ್ಣಮಾಲೆ? ಹೈರೋಗ್ಲಿಫ್ಸ್ ಸರಿ. ಒಂದು ಮಮ್ಮಿಯ ವಿಶೇಷ ಅಂಗಾಂಗಗಳ ಜಾಡಿಗಳನ್ನು ಏನೆಂದು ಕರೆಯಲಾಗುತ್ತಿತ್ತು? ನಿಧಿ ಪೆಟ್ಟಿಗೆಗಳು, ಕ್ಯಾನೋಪಿಕ್ ಜಾಡಿಗಳು ಅಥವಾ ಕುಕಿ ಜಾಡಿಗಳು? ಕ್ಯಾನೋಪಿಕ್ ಜಾಡಿಗಳು ತುಂಬಾ ಚೆನ್ನಾಗಿದೆ. ವಿಶೇಷ ಬರಹಗಾರರು ಮತ್ತು ದಾಖಲೆ ಕೀಪರ್ಗಳು ಯಾರು? ಶಿಕ್ಷಕರು, ಗ್ರಂಥಪಾಲಕರು ಅಥವಾ ನಕಲುಗಾರರು? ಸ್ಕ್ರೈಬ್. ಉತ್ತರ ನಕಲುಗಾರರು, ಸ್ಕ್ರೈಬ್. ಒಬ್ಬ ಕಟ್ಟಡ ಕಾರ್ಮಿಕ 10 ಬ್ಲಾಕ್ಗಳನ್ನು ಜೋಡಿಸುತ್ತಾನೆ, ಆದರೆ 3 ಜಾರುತ್ತವೆ. ಎಷ್ಟು ಉಳಿದಿವೆ? ಬೆಳಗ್ಗೆ 7 ಗಂಟೆ 13 ನಿಮಿಷ ಅಥವಾ 5? 7. ಸೂಪರ್. ಯಾವ ಉದ್ದನೆಯ ನದಿ ಈಜಿಪ್ಟ್ನ ಜೀವನಾಡಿಯಾಗಿತ್ತು? ನೈಲ್ ನದಿ, ಅಮೆಜಾನ್ ನದಿ ಅಥವಾ ದೊಡ್ಡ ಸಾಗರ? ನೈಲ್ ನದಿ ತುಂಬಾ ಚೆನ್ನಾಗಿದೆ. ಯಾವ ವಿಶೇಷ ಜೀರುಂಡೆ ಅದೃಷ್ಟದ ಚಿಹ್ನೆಯಾಗಿತ್ತು? ಲೇಡಿಬಗ್, ಸ್ಕೇರಬ್, ಜೀರುಂಡೆ ಅಥವಾ ಮಿಂಚುಹುಳು? ಊಹಿಸಿದಿರಾ, ಅದು ಸ್ಕೇರಬ್ ಜೀರುಂಡೆ. ಯಾವ ಸಸ್ಯವನ್ನು ಚಪ್ಪಟೆ ಮಾಡಿ ಒಂದು ರೀತಿಯ ಕಾಗದವನ್ನು ತಯಾರಿಸಲಾಗುತ್ತಿತ್ತು? ಮರದ ತೊಗಟೆ, ಪ್ಯಾಪಿರಸ್ ಅಥವಾ ದೊಡ್ಡ ಎಲೆಗಳು? ಊಹಿಸಿದಿರಾ, ಅದು ಪ್ಯಾಪಿರಸ್. ಗ್ರೇಟ್ ಸ್ಫಿಂಕ್ಸ್ ಯಾವ ಪ್ರಾಣಿಯ ದೇಹವನ್ನು ಹೊಂದಿದೆ? ಒಂದು ಸಿಂಹ, ಒಂದು ಕುದುರೆ ಅಥವಾ ಒಂದು ಒಂಟೆ? ಸರಿಯಾದ ಉತ್ತರ ಒಂದು ಸಿಂಹ. ಒಬ್ಬ ಫೇರೋ 10ನೇ ವಯಸ್ಸಿನಲ್ಲಿ ಆಳ್ವಿಕೆ ಪ್ರಾರಂಭಿಸುತ್ತಾನೆ. ಅವನು 20 ವರ್ಷ ಆಳುತ್ತಾನೆ. ಈಗ ಅವನ ವಯಸ್ಸು ಎಷ್ಟು? 30 ವರ್ಷ, 20 ವರ್ಷ ಅಥವಾ 10 ವರ್ಷ? ಮತ್ತು ಅದು 30 ವರ್ಷ. ಫೇರೋಗಳಿಗಾಗಿ ಯಾವ ದೈತ್ಯ ತ್ರಿಕೋನ ಸಮಾಧಿಗಳನ್ನು ನಿರ್ಮಿಸಲಾಯಿತು? ಕೋಟೆಗಳು, ಗಗನಚುಂಬಿ ಕಟ್ಟಡಗಳು ಅಥವಾ ಪಿರಮಿಡ್ಗಳು? ಮತ್ತು ಅದು ಪಿರಮಿಡ್ಗಳು. ಪ್ರಮುಖ ಸೂರ್ಯ ದೇವ ಯಾರು? ಅನುಬಿಸ್, ರಾ ಅಥವಾ ಒಸಿರಿಸ್?
ಹೌದು, ಅದು ರಾ ಆಗಿತ್ತು. ತುಂಬಾ ಪ್ರಸಿದ್ಧ ಬಾಲಕ ರಾಜ ಯಾರು? ಕ್ಲಿಯೋಪಾತ್ರ, ರಾಮ್ಸೆಸ್ ಅಥವಾ ತುತನ್ಖಾಮುನ್? ಹೌದು, ಅದು ತುತನ್ಖಾಮುನ್ ಆಗಿತ್ತು. ಮಮ್ಮಿಯೊಳಗೆ ಯಾವ ಅಂಗವನ್ನು ಬಿಡಲಾಗುತ್ತಿತ್ತು? ಮೆದುಳು, ಹೃದಯ ಅಥವಾ ಹೊಟ್ಟೆ? ಹೃದಯ ಖಚಿತವಾಗಿ. ಒಂದು ದೋಣಿ 5 ಮೈಲಿ ಹೋಗಿ 5 ಮೈಲಿ ಹಿಂತಿರುಗುತ್ತದೆ. ಒಟ್ಟು ಪ್ರಯಾಣ 5 ಮೈಲಿ, 0 ಮೈಲಿ ಅಥವಾ 10 ಮೈಲಿ? 10 ಮೈಲಿ ಮಾಡಿದ್ದೀರಿ. ಮಮ್ಮಿಗಾಗಿ ಅಲಂಕೃತವಾದ ಕಲ್ಲಿನ ಶವಪೆಟ್ಟಿಗೆ ಯಾವುದು? ನಿಧಿ ಪೆಟ್ಟಿಗೆ, ಸಾರ್ಕೋಫಾಗಸ್ ಅಥವಾ ಪಿರಾಮಿಡ್ ಬಾಕ್ಸ್? ಸಾರ್ಕೋಫಾಗಸ್. ನೀವು ಗೆದ್ದಿದ್ದೀರಿ. ಫೇರೋನ ಪಟ್ಟೆಯುಳ್ಳ ತಲೆಯ ಬಟ್ಟೆಯನ್ನು ಏನೆಂದು ಕರೆಯಲಾಗುತ್ತಿತ್ತು? ಕಿರೀಟ, ನೆಮಿಸ್ ಅಥವಾ ಪೇಟ? ನೆಮಿಸ್ ಸರಿ. ಪರಿಶೋಧಕನಿಗೆ 3 ಕೊಠಡಿಗಳು ಸಿಕ್ಕವು, ಪ್ರತಿಯೊಂದರಲ್ಲೂ 4 ನಿಧಿಗಳು. ಒಟ್ಟು ನಿಧಿಗಳು 12 ನಿಧಿಗಳು, 7 ನಿಧಿಗಳು ಅಥವಾ 3 ನಿಧಿಗಳು? 12 ನಿಧಿಗಳು ಅಷ್ಟೇ. ಫೇರೋಗಳು ತಮ್ಮ ಗಲ್ಲದ ಮೇಲೆ ಏನು ಧರಿಸುತ್ತಿದ್ದರು? ನಕಲಿ ಗಡ್ಡ, ಚಿನ್ನದ ಸರ ಅಥವಾ ಬಣ್ಣದ ಗೆರೆಗಳು? ಹೌದು, ಅದು ನಕಲಿ ಗಡ್ಡ ಆಗಿತ್ತು. ಪ್ರಾಚೀನ ಈಜಿಪ್ಟಿಯನ್ನರು ಯಾವ ಜನಪ್ರಿಯ ಬೋರ್ಡ್ ಆಟವನ್ನು ಆಡುತ್ತಿದ್ದರು? ಚೆಕರ್ಸ್, ಪಿರಾಮಿಡ್ ಬ್ಲಾಕ್ಸ್ ಅಥವಾ ಸೆನೆಟ್? ಮತ್ತು ಅದು ಸೆನೆಟ್. ಪಿರಮಿಡ್ಗೆ 12 ಕಲ್ಲುಗಳು ಬೇಕು, 8 ಇರಿಸಲಾಗಿದೆ. ಇನ್ನೂ ಎಷ್ಟು ಬೇಕು? 4 ಕಲ್ಲುಗಳು, 20 ಕಲ್ಲುಗಳು ಅಥವಾ 8 ಕಲ್ಲುಗಳು? ಸರಿಯಾದ ಉತ್ತರ 4 ಕಲ್ಲುಗಳು. ಫೇರೋನ ಅತ್ಯಂತ ಪ್ರಮುಖ ಸಹಾಯಕ ಯಾರು? ವಜೀರ, ರೈತ ಅಥವಾ ಕಾವಲುಗಾರ? ವಜೀರ. ಭಲೆ. ನರಿತಲೆಯುಳ್ಳ ಮಮ್ಮಿಗಳ ದೇವರು ಯಾರು? ಹೋರಸ್, ಅನುಬಿಸ್ ಅಥವಾ ರಾ? ಅನುಬಿಸ್. ಅದ್ಭುತ. ಮಮ್ಮಿಯ ಹೃದಯದ ಮೇಲೆ ಯಾವ ತಾಯಿತವನ್ನು ಇಡಲಾಗುತ್ತಿತ್ತು? ತಾಯಿತ, ನೆಕ್ಲೇಸ್ ಅಥವಾ ಚಿನ್ನದ ನಾಣ್ಯ? ತಾಯಿತ ಮಾಡಿದ್ದೀರಿ. ಪ್ರಾಚೀನ ಈಜಿಪ್ಟಿನ ಜೇನುನೊಣಗಳು ಯಾವ ಸಿಹಿ ತಿನಿಸನ್ನು ಮಾಡುತ್ತಿದ್ದವು? ಚಾಕೊಲೇಟ್, ಸಕ್ಕರೆ ಕ್ಯೂಬ್ಗಳು ಅಥವಾ ಜೇನುತುಪ್ಪ? ಊಹಿಸಿದಿರಾ, ಅದು ಜೇನುತುಪ್ಪ. ಒಬ್ಬ ಬರಹಗಾರನ ಬಳಿ 10 ಸುರುಳಿಗಳಿವೆ ಮತ್ತು ಅವನು 4ರ ಮೇಲೆ ಬರೆಯುತ್ತಾನೆ. ಎಷ್ಟು ಖಾಲಿ ಇವೆ? 10, 4 ಅಥವಾ 6? 6. ಅದ್ಭುತ. ಈಜಿಪ್ಟಿಯನ್ನರು ತಮ್ಮ ಕಣ್ಣುಗಳ ಸುತ್ತಲೂ ಯಾವ ಗಾಢವಾದ ಮೇಕಪ್ ಧರಿಸುತ್ತಿದ್ದರು? ಕೆಸರು, ಬೆರ್ರಿ ಹಣ್ಣಿನ ರಸ ಅಥವಾ ಕೋಲ್? ಉತ್ತರ ಕೋಲ್.
ಒಂದು ಲೂಪ್ ಇರುವ ಕ್ರಾಸ್ನಂತೆ ಕಾಣುವ ಜೀವನದ ಚಿಹ್ನೆ ಯಾವುದು? ಪಿರಮಿಡ್ ಅಂಕ್ ಅಥವಾ ಹೋರಸ್ನ ಕಣ್ಣು? ಊಹಿಸಿದಿರಾ, ಅದು ಅಂಕ್. ಅನೇಕ ದೇವಾಲಯಗಳನ್ನು ನಿರ್ಮಿಸಿದ ಪ್ರಸಿದ್ಧ ಮಹಿಳಾ ಫೇರೋ ಯಾರು? ನೆಫರ್ಟಿಟಿ, ಹ್ಯಾಟ್‌ಶೆಪ್ಸುಟ್ ಅಥವಾ ಕ್ಲಿಯೋಪಾತ್ರಾ? ಊಹಿಸಿದಿರಾ, ಅದು ಹ್ಯಾಟ್‌ಶೆಪ್ಸುಟ್. 3 ರಾಜಮನೆತನದ ದೋಣಿಗಳಲ್ಲಿ ಪ್ರತಿಯೊಂದರಲ್ಲೂ 5 ಹುಟ್ಟುಗಾರರಿದ್ದಾರೆ. ಒಟ್ಟು ಎಷ್ಟು ಹುಟ್ಟುಗಾರರು? ಬೆಳಗ್ಗೆ 8 ಗಂಟೆ 15 ನಿಮಿಷ ಅಥವಾ 35? 15. ಅದ್ಭುತ. ಯಾವ ಎತ್ತರದ 4 ಬದಿಯ ಕಲ್ಲಿನ ಕಂಬವು ಆಕಾಶದತ್ತ ಮುಖ ಮಾಡಿತ್ತು? ಪ್ರತಿಮೆ, ಪಿರಮಿಡ್ ಅಥವಾ ಒಬೆಲಿಸ್ಕ್? ಸರಿಯಾದ ಉತ್ತರ ಒಬೆಲಿಸ್ಕ್. ಯಾವ ಗದ್ದಲದ ಕಲ್ಲಿನ ರಭಸಗಳು ನೈಲ್ ನದಿಯಲ್ಲಿ ನೌಕಾಯಾನವನ್ನು ಕಷ್ಟಕರವಾಗಿಸಿದವು? ಜಲಪಾತಗಳು, ಕ್ಯಾಟರಾಕ್ಟ್ಸ್ ಅಥವಾ ಸುಂಟರಗಾಳಿಗಳು? ಹೌದು, ಅದು ಕ್ಯಾಟರಾಕ್ಟ್ಸ್ ಆಗಿತ್ತು. ಮೆದುಳನ್ನು ತೆಗೆದುಹಾಕಲು ಯಾವ ಉದ್ದನೆಯ ಕೊಕ್ಕೆ ಬಳಸಲಾಗುತ್ತಿತ್ತು? ಒಂದು ಲೋಹದ ಕೊಕ್ಕೆ, ಒಂದು ಮಾಂತ್ರಿಕ ಚಮಚ ಅಥವಾ ಒಂದು ಗರಿಯ ಫ್ಯಾನ್? ಒಂದು ಲೋಹದ ಕೊಕ್ಕೆ. ಸೂಪರ್. ಬೆಕ್ಕುಗಳು ಮತ್ತು ಸಂಗೀತದ ಶಕ್ತಿಶಾಲಿ ದೇವತೆ ಯಾರು? ಕ್ಲಿಯೋಪಾತ್ರಾ, ನೆಫರ್ಟಿಟಿ ಅಥವಾ ಬಾಸ್ಟೆಟ್? ಬಾಸ್ಟೆಟ್. ಖಚಿತವಾಗಿ. ಮರಣಾನಂತರದ ಜೀವನಕ್ಕಾಗಿ ಮಂತ್ರಗಳ ಪುಸ್ತಕದ ಹೆಸರೇನು? ಪಿರಮಿಡ್ ಪಠ್ಯಗಳು, ಫೇರೋನ ಡೈರಿ ಅಥವಾ ಸತ್ತವರ ಪುಸ್ತಕ? ಸತ್ತವರ ಪುಸ್ತಕ ಗುರಿ ಮುಟ್ಟಿದೆ. ಹೆಚ್ಚಿನ ಈಜಿಪ್ಟಿನ ಪುರುಷರು ಯಾವ ಸರಳ ಬಿಳಿ ಲಿನಿನ್ ಸ್ಕರ್ಟ್ ಅನ್ನು ಧರಿಸುತ್ತಿದ್ದರು? ಶೆಂಟಿ, ಟೋಗಾ ಅಥವಾ ಟ್ಯೂನಿಕ್? ಶೆಂಟಿ ಮಾಡಿದ್ದೀರಿ. ಯಾವ ಕೃಷಿ ಉಪಕರಣವು ಬಕೆಟ್ ಬಳಸಿ ನೈಲ್ ನದಿಯಿಂದ ನೀರನ್ನು ಎತ್ತುತ್ತಿತ್ತು? ನೀರಿನ ಚಕ್ರ, ಜರಡಿ ಅಥವಾ ಶಾದೂಫ್? ಉತ್ತರ ಶಾದೂಫ್. ಹೆಚ್ಚಿನ ಈಜಿಪ್ಟಿನ ಮನೆಗಳು ಯಾವುದರಿಂದ ಮಾಡಲ್ಪಟ್ಟಿದ್ದವು? ದೊಡ್ಡ ಕಲ್ಲುಗಳು, ಮಣ್ಣಿನ ಇಟ್ಟಿಗೆಗಳು ಅಥವಾ ಮರದ ದಿಮ್ಮಿಗಳು? ಸರಿಯಾದ ಉತ್ತರ ಮಣ್ಣಿನ ಇಟ್ಟಿಗೆಗಳು. ಒಬ್ಬ ಕೆಲಸಗಾರ 2 ಕಲ್ಲುಗಳನ್ನು ಮತ್ತು ಇನ್ನೂ 3 ಕಲ್ಲುಗಳನ್ನು ಹೊತ್ತೊಯ್ಯುತ್ತಾನೆ. ಒಟ್ಟು ಎಷ್ಟು? 2, 3 ಅಥವಾ 5? 5. ಸೂಪರ್. ಯಾವ ಬೃಹತ್ ಮರುಭೂಮಿ ಪ್ರಾಚೀನ ಈಜಿಪ್ಟ್ ಅನ್ನು ರಕ್ಷಿಸಿತು? ಗೋಬಿ, ಸಹಾರಾ ಅಥವಾ ಆರ್ಕ್ಟಿಕ್? ಸಹಾರಾ. ನೀವು ಗೆದ್ದಿದ್ದೀರಿ. ಮರಣಾನಂತರದ ಜೀವನದಲ್ಲಿ ಹೃದಯವನ್ನು ಯಾವುದಕ್ಕೆ ವಿರುದ್ಧವಾಗಿ ತೂಗಲಾಗುತ್ತಿತ್ತು? ಒಂದು ಚಿನ್ನದ ನಾಣ್ಯ, ಒಂದು ಕಲ್ಲು ಅಥವಾ ಒಂದು ಗರಿ? ಊಹಿಸಿದಿರಾ, ಅದು ಒಂದು ಗರಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಮೋಜಿನ ರಸಪ್ರಶ್ನೆಗಳಿಗಾಗಿ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.